ದಿನಕ್ಕೊಂದು ಕತೆ ನಿಮ್ಮ ಜೊತೆ. ಇಂದಿನ ಕತೆ ಭಯದ ಕತೆ. ಒಮ್ಮೆ ಅಕ್ಬರ್ ಮಹಾರಾಜನ ಆಸ್ಥಾನಕ್ಕೆ ವಿದೇಶದಿಂದ ವಿದ್ವಾಂಸನೊಬ್ಬನು ಬರುತ್ತಾನೆ. ಬಂದು ಮಹಾರಾಜರಿಗೆ ವಂದಿಸಿ, ಮಹಾಪ್ರಭುಗಳೇ, ನಿಮ್ಮ ಆಸ್ಥಾನಕ್ಕೆ ನನ್ನದೊಂದು ಸವಾಲಿದೆ ಅಂತ ಹೇಳ್ತಾನೆ. ಆಗ ಅಕ್ಬರ್ ಮಹಾರಾಜನು ಬೀರ್ಬಲ್ ಮೇಲಿರುವಂತಹ ನಂಬಿಕೆಯಿಂದ, ಆಯಿತು, ಏನು ಹೇಳಿ ನಿಮ್ಮ ಸವಾಲು ಎಂದು ಆ ವಿದ್ವಾಂಸನಿಗೆ ಹೇಳುತ್ತಾನೆ. ವಿದ್ವಾಂಸನು ಹೇಳುತ್ತಾನೆ, ನನ್ನೊಂದಿಗೆ ಬಂದಿರುವಂತಹ ಈ ಯುವಕನಿಗೆ ನೀವು 1 ತಿಂಗಳು ಅವನಿಗಿಷ್ಟವಾದ ಊಟ, ಹಣ್ಣು, ಹಂಪಲು, ಹಾಲು ಎಲ್ಲವನ್ನೂ ಕೊಡಬೇಕು. ಆದರೆ ಅವನು ಯಾವುದೇ ರೀತಿಯಾದಂತಹ ಕಾರ್ಯ ಕೆಲಸವನ್ನಾಗಲಿ ವ್ಯಾಯಾಮವನ್ನಾಗಲಿ ಮಾಡುವುದಿಲ್ಲ. ತಿಂಗಳ ಕೊನೆಯಲ್ಲಿ ಅವನ ತೂಕವು ಸಾಸಿವೆ ಕಾಳಷ್ಟು ಹೆಚ್ಚಾಗಿರಬಾರದು. ಇದು ನನ್ನ ಸವಾಲು. ಇದನ್ನು ನೀವು ಸ್ವೀಕರಿಸುತ್ತೀರಾ ಅಥವಾ ಸೋಲನ್ನು ಒಪ್ಪಿಕೊಳ್ಳುತ್ತೀರಾ ಅಂತ ರಾಜನಿಗೆ ಕೇಳುತ್ತಾನೆ. ಆಗ ರಾಜನಿಗೆ ಚಿಂತೆಯಾಗುತ್ತದೆ. ಅಲ್ಲ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ಕೆಲಸವನ್ನು ನಾವು ಮಾಡದೇ ಇದ್ದರೆ ಸಹಜವಾಗಿ ನಮ್ಮ ತೂಕವು ಹೆಚ್ಚಿಗೆಯಾಗುತ್ತದೆ. ಏನು ಮಾಡುವುದು ಅಂತ ರಾಜನು ಚಿಂತೆಯಿಂದ ಬೀರ್ಬಲ್ ಕಡೆಗೆ ನೋಡಿದಾಗ ಬೀರ್ಬಲನ್ನು ಹೇಳುತ್ತಾನೆ, ಮಹಾರಾಜರೇ, ನೀವು ಚಿಂತಿಸಬೇಡಿ, ಈ ಸವಾಲನ್ನು ನೀವು ಒಪ್ಪಿಕೊಳ್ಳಿ, ನಾವು ಅದನ್ನು ಸ್ವೀಕರಿಸೋಣ ಅಂತ ಹೇಳ್ತಾನೆ. ಸವಾಲನ್ನು ಒಪ್ಪಿಕೊಳ್ಳುತ್ತಾರೆ. 1 ತಿಂಗಳ ನಂತರ ಮತ್ತೆ ವಿದ್ವಾಂಸನು ಆಸ್ಥಾನಕ್ಕೆ ಬರುತ್ತಾನೆ, ಖುಷಿಯಿಂದ ಇವರು ಸೋಲುತ್ತಾರೆ ಅಂತ. ಆದರೆ ಬಂದ ನಂತರ ಆ ಯುವಕನ ತೂಕವನ್ನು ನೋಡಿದಾಗ ಅವನ ತೂಕವು ಮುಂಚೆಗಿಂತ ಕಡಿಮೆಯಾಗಿರುತ್ತದೆ. ಇದನ್ನು ನೋಡಿದಂತಹ ಆ ವಿದ್ವಾಂಸನಿಗೆ ಅನುಮಾನ ಬಂದು ಆ ಯುವಕನಿಗೆ ಕೇಳುತ್ತಾನೆ, ನಿನಗೆ ಇವರು ಹೊತ್ತಿಗೆ ಚೆನ್ನಾಗಿ ಊಟವನ್ನು ಕೊಟ್ಟಿದ್ದಾರಾ ಅಥವಾ ಇಲ್ಲವಾ ಅಂತ ಕೇಳ್ತಾನೆ. ಆಗ ಯುವಕನು ಹೇಳ್ತಾನೆ, ಇಲ್ಲ, ಇವರು ನನಗೆ ಸರಿಯಾದ ಸಮಯಕ್ಕೆ ಊಟವನ್ನು, ಆಹಾರವನ್ನು, ಹಣ್ಣು ಹಂಪಲುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಇದರಿಂದ ಅವನಿಗೆ ಮುಖಭಂಗವಾಗಿ ಅಲ್ಲಿಂದ ವಿದ್ವಾಂಸನು ಹೋಗುತ್ತಾನೆ. ಆಮೇಲೆ ಅಕ್ಬರ್ ಮಹಾರಾಜನು ಬೀರ್ಬಲನಿಗೆ ಕೇಳುತ್ತಾನೆ, ಏನು ನೀನು ಅಂತಹ ಚಮತ್ಕಾರವನ್ನು ಮಾಡಿದೆ, ಅವನ ತೂಕ ಕಡಿಮೆಯಾಗಲು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಬೀರ್ಬಲನು ಹೇಳುತ್ತಾನೆ, ಮಹಾರಾಜರೇ, ನಾನೇನು ಚಮತ್ಕಾರವನ್ನು ಮಾಡಿಲ್ಲ. ಆ ಯುವಕನ ಕೋಣೆಯ ಪಕ್ಕದಲ್ಲಿ ಒಂದು ಸಿಂಹದ ಬೋನನ್ನು ಇಟ್ಟು ಆ ಯುವಕನಿಗೆ ನಾನು ಹೇಳಿದೆ, ನೋಡಪ್ಪ, ಆ ಹಸಿದ ಸಿಂಹದ ಬೋನಿನ ಚಿಲಕವು ಅಷ್ಟೊಂದು ಸರಿಯಾಗಿಲ್ಲ, ನಿನ್ನ ಹುಷಾರಿನಲ್ಲಿ ನೀನಿರುವಂತ ನಾನು ಅವನಿಗೆ ಹೇಳಿದೆ. ಆಗ ಅವನು ಜೀವ ಭಯದಿಂದ ತಿನ್ನ ಅನ್ನ ಮೈಗೆ ಒಗ್ಗಿಕೊಳ್ಳದೆ ಮಾನಸಿಕವಾಗಿ ಕುಗ್ಗಿ ತೂಕ ಕಮ್ಮಿಯಾಗಿದೆ. ಇದರಿಂದ ತಿಳಿದು ಬರುವುದೇನೆಂದರೆ, ನಮ್ಮ ಮನಸ್ಸಿನಲ್ಲಿ ಭಯ ಹೊಕ್ಕಿದರೆ ನಾವು ಅಂದುಕೊಂಡಂತಹ ಕಾರ್ಯವನ್ನು ಮಾಡಲಾಗುವುದಿಲ್ಲ. ಆದ್ದರಿಂದ ಮೊದಲು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಭಯವನ್ನು ಕಿತ್ತು ಹಾಕಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಭಯಕ್ಕೆ ನಾವು ಬೈ ಬೈ ಹೇಳೋಣ. ಥ್ಯಾಂಕ್ ಯು.